ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೀಮ್ಸ್ ಭಾವೇರಿ ಮಾತಾಡ್ತಿದ್ದೀನಿ. ನಾವಿದ್ದೀವಿ ಇವತ್ತು ಶಿವಮೊಗ್ಗದ ಶ್ರೀ ರಾಮಕೃಷ್ಣ ಗುರುಕುಲ ವಸತಿ ಶಾಲೆಯಲ್ಲಿ. ಈ ಶಾಲೆಯಲ್ಲಿ ಶ್ರೀ ಭಕ್ತ ಕನಕದಾಸರ ಜಯಂತಿಯನ್ನು ಆಚರಿಸಿದಂತಹ ಒಂದು ಸುಂದರವಾದ ನೋಟವನ್ನು ನೋಡೋಣ ಬನ್ನಿ. Gamaya Amasoma Jyotirgamaya His works are known for their simple language and beautiful melodies. They reflect the emotion of devotion and show people the path to God. Kanakadasa's work hold a significant place in Kannada literature. They have enriched the richness of Kannada literature and have made a valuable contributions to the Kannada language and culture. ಶತಮಾನದಲ್ಲಿ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು. ಅವರ ತಾಯಿ ಬಚ್ಚಮ್ಮ, ತಂದೆ ವೀರಪ್ಪ ನಾಯಕ. ಕನಕದಾಸರು ಯುದ್ಧವೊಂದರಲ್ಲಿ ಸೋತು ವೈರಾಗ್ಯ ಉಂಟಾಗಿ ಹರಿಭಕ್ತರಾದವರಂತೆ ಅವರು ಅನೇಕ ಕೀರ್ತನೆಗಳನ್ನು ರಚಿಸಿದರು. ಹರಿದಾಸರಲ್ಲಿ ಒಬ್ಬರಾದ ಕನಕದಾಸರು ಇದ್ದರು. ಅವರು ಹಾವೇರಿ ಜಿಲ್ಲೆಯ ಬಾಡ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಶ್ರೀ ಕೃಷ್ಣನ ಪರಮ ಭಕ್ತರಾಗಿರ್ತಾರೆ. ಹಾಗೆ ಒಂದು ದಿನ ಅವರು ಭೂಮಿಯಲ್ಲಿ ಒಂದು ನಿಧಿ ಸಿಗುತ್ತೆ, ಅವರಿಗೆ ಚಿನ್ನದ ಪೆಟ್ಟಿಗೆ ಸಿಗುತ್ತೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅವ್ರು ತಾನು ಇಟ್ಕೊಳ್ಳದೆ ಅದನ್ನ ಎಲ್ಲಾ ಜನರಿಗೂ ಹಂಚ್ತಾ ಹೋಗ್ತಾರೆ. ಅದರಿಂದ ಅವರಿಗೆ ಏನು ಕನಕಪ್ಪ ಅಂತ ಹೆಸರು ಬರುತ್ತೆ. ಏನಂತ ಬರುತ್ತೆ? ಕನಕಪ್ಪ ಅಂತ ಹೆಸರು ಬರುತ್ತೆ. ನಂತರ ಇವರ ಗುರು ಇರ್ತಾರೆ. ಆ ಗುರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವ್ಯಾಸರಾಯರು ಅಂತ ಇರ್ತಾರೆ. ವ್ಯಾಸರಾಯರು ಅವರಿಗೆ ಹಲವಾರು ಶಿಷ್ಯರಿರ್ತಾರೆ. ಅದರಲ್ಲಿ ಕನಕದಾಸರು ಒಬ್ಬರಾಗಿರ್ತಾರೆ. ವ್ಯಾಸರಾಯರು ಒಂದಿನ ತನ್ನ ಶಿಷ್ಯರಿಗೆ ಪರೀಕ್ಷೆ ಮಾಡೋಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ಬಾಳೆಹಣ್ಣನ್ನ ಒಬ್ಬೊಬ್ಬರು ಶಿಷ್ಯರಿಗೆ ಕೊಡ್ತಾರೆ. ಅವ್ರು ಪ್ರಶ್ನೆ ಮಾಡಿದಿಷ್ಟೇ, ಈ ಒಂದು ಬಾಳೆಹಣ್ಣನ್ನ ಏನ್ ಮಾಡಿ ಯಾರು ನೋಡದ ಸ್ಥಳದಲ್ಲಿ, ಯಾರು ಇಲ್ಲದ ಸ್ಥಳದಲ್ಲಿ ಏನ್ ಮಾಡ್ಬೇಕು, ಹೋಗಿ ಬಾಳೆಹಣ್ಣನ್ನ ತಿನ್ಕೊಂಡು ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಶಿಷ್ಯರು ಆಯ್ತು ಅಂತ ಹೇಳ್ಬಿಟ್ಟು ಹೋಗಿ
ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಶಿಷ್ಯರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಹಾಗೆ ಆ ಗುರುಗೆ ತುಂಬಾ ಖುಷಿ ಆಗುತ್ತೆ. ಇದರಿಂದ ನೀವು ಕಲಿಯೋದೇನಂತ ಹೇಳಿದ್ರೆ, ನೀವು ಏನೇ ತಪ್ಪನ್ನ ಮಾಡಿ ಅಲ್ಲಿ ತಂದೆ ತಾಯಿ ನೋಡಿರ್ತಾರೆ ಹೌದಲ್ವಾ? ತಂದೆ ತಾಯಿ, ಗುರು, ಅಜ್ಜಿ, ಅಜ್ಜ ಎಲ್ಲಾ ನೋಡಿರ್ತಾರೆ. ಆದ್ರೆ ನೀವೇನು ಮಾಡಿರ್ತೀರ? ಯಾರು ನೋಡಿಲ್ಲ ಮಾಡೋಣ ಕೆಲಸ ಅಂತ ಅನ್ಕೊಂಡ್ಬಿಟ್ಟಿರ್ತೀರ. ನೆಕ್ಸ್ಟ್ ಅಲ್ಲಿ ಶಾಲೆಗೆ ಬಂದ್ರೆ ಗುರುಗಳು ನೋಡಿರ್ತಾರೆ, ಆದ್ರೆ ಅವರು ನೋಡಿಲ್ಲ ಅನ್ನೋ ಪಕ್ಷದಲ್ಲಿ ನಿಮ್ಮನ್ನ ನೋಡಕ್ಕೆ ಒಂದು ದೈವ ಇದ್ದೇ ಇರುತ್ತೆ. ಹಾಗಾಗಿ ಈ ತಪ್ಪನ್ನ ಮಾಡದೆ ಒಳ್ಳೆ ಮಾತುಕತೆ ಮಾತುಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು. ಇವರು ಹರಿದಾಸರ ಭಕ್ತರಾಗಿ ತಮ್ಮ ಜೀವನವನ್ನು ಭಕ್ತಿ, ಸತ್ಯ ಮತ್ತು ಸಮಾನತೆಯ ಸಂದೇಶವನ್ನು ಹರಡಿಸುವಲ್ಲಿ ಭಾಷೆಯಲ್ಲಿ ಅನೇಕ ಕೀರ್ತನೆಗಳನ್ನು ರಚಿಸಿದ್ದಾರೆ. ಕನಕದಾಸರು ದಂಡನಾಯಕರಾಗಿದ್ದರಂತೆ, ಯುದ್ಧದಲ್ಲಿ ಸೋತು ವೈರಾಗ್ಯ ಉಂಟಾಗಿ ಹರಿಭಕ್ತರಾದರಂತೆ. 14ನೇ ಶತಮಾನದಲ್ಲಿ ಜಾತಿ ವಿವೃದ್ಧಿಗಾಗಿ ಯುದ್ಧ ಸಾರಿದ ಭಕ್ತರಂತೆ ಈ ಜಾತಿ ಅಥವಾ ಕುಲ ಅನ್ನೋದ್ರ ಬಗ್ಗೆ ಪೂರ್ಣವಾಗಿ ತೊಡೆದು ಹಾಕಬೇಕು ಅನ್ನೋ ಉದ್ದೇಶ ಅವರಾಗಿದೆ. ಅವರ ಅಪ್ಪ ಒಬ್ಬರು ಒಳ್ಳೆಯ ಸ್ಥಾನದಲ್ಲಿದ್ದು ಒಂದಷ್ಟು ಒಂದಷ್ಟು ಸಾಮ್ರಾಜ್ಯ ನಡೆಸೋ ತರ ಇದ್ರು. ತದನಂತರದಲ್ಲಿ ಇವರು ಅದನ್ನ ವಹಿಸ್ಕೊಂಡು ಮಾಡೋ ಟೈಮಲ್ಲಿ ಒಂದು ಯುದ್ಧ ಸನ್ನಿವೇಶದಲ್ಲಿ ಸಾಯುವಂತ ಸ್ಥಿತಿಯಲ್ಲಿರ್ತಾರೆ. ಆಗ ತಿಮ್ಮಪ್ಪ ದರ್ಶನ ಕೊಟ್ಬಿಟ್ಟು, ನಾನು ಹುಟ್ಟಿರೋದು ಇದಕ್ಕಲ್ಲ, ತಿಮ್ಮಪ್ಪನ ಸೇವೆಗಾಗಿ ಹುಟ್ಕೊಂಡು ನೀನು ಅಂತ ಹೇಳಿದ್ರು ಅಂತ ಕಥೆ. ತಿಮ್ಮಪ್ಪನ ಭಕ್ತರು ಕೂಡ ಈಗ ಅರುಣ್ ಸರ್ ಹೇಳಿದ್ರು, ಅವರ ಕೃಪಾ ಕಟಾಕ್ಷೆಯಿಂದ ಬಹುಶಃ ಮಗ ಜನಿಸಿರ್ಬೋದು ಅಂತ. ಈಗ ಗುರುಗಳು ವ್ಯಾಸ ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು, ದೊಡ್ಡವರ ಗುಂಪಿನಲ್ಲಿ ದಡ್ಡನಂತಿರಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.